ಮೊನ್ನೆವರೆಗೆ ಮಹಾರಾಷ್ಟ್ರದ ಚುನಾವಣೆ ಇರ್ಬೋದು, ಹರಿಯಾಣ ಚುನಾವಣೆ ಇರ್ಬೋದು, ಚುನಾವಣೆಗಳೆಲ್ಲ ಒಂದು ಸವಾಲುಗಳಾದ ಕಾರಣ ಬೇರೆ ಕೆಲವು ಚುನಾವಣೆಗಳು ಇಲ್ಲದ ರಾಜ್ಯದಲ್ಲಿ ಪಕ್ಷದೊಳಗಿನ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಆಮೇಲೆ ಮಾಡೋಣ ಅಂತ ಹೇಳುವಂಥದ್ದು ಅದು ಸ್ವಾಭಾವಿಕವಾಗಿರುವಂಥ ಸಂಗತಿ. ಆದ ಕಾರಣ ಸ್ವಲ್ಪ ಡಿಲೇ ಆಗಿರ್ಬೋದು, ಆದರೆ ಸುಮ್ಮನಿರ್ತಾರೆ ಅಂತ ಹೇಳುವಂಥ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ನೀವು ಕೇಳಿದರಲ್ಲಿ ಸತ್ಯಾಂಶನೂ ಇದೆ. ಯಾಕೆಂತೇಳಿದ್ರೆ ನಾನು 2 ಪತ್ರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ. ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ. ಆದರೆ ಅದಕ್ಕೆ 2ಕ್ಕೂ ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂಥ ಸತ್ಯ. ಇವತ್ತು ಇದೊಂದು ದೊಡ್ಡ ದುರಂತ. ಇಡೀ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ, ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರದ ಸಂಗತಿ. ನನಗೆ ಗೊತ್ತಿದೆ, ತಾವು ಕೇಳ್ತೀರಿ, ಅದಕ್ಕೆ ಮೊದಲೇ ಹೇಳಿಬಿಡ್ತೀನಿ. ಇದಕ್ಕಿಂತ ಪ್ರಬಲವಾದಂಥ ಗುಂಪುಗಾರಿಕೆ ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇತ್ತು. ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ 2 ಪ್ರಬಲ ವ್ಯಕ್ತಿಗಳು, ಯಾರು ಪಕ್ಷವನ್ನು ಕಟ್ಟಿದೆ ಅಂತ ಹೇಳಿ ನಾವೇ ಕಟ್ಟಿದ್ದು ಕರ್ನಾಟಕದಲ್ಲಿ ಅಂತ ಹೇಳುವಂಥ ಪ್ರಬಲ ವ್ಯಕ್ತಿಗಳು, ಒಬ್ಬರು ನಮ್ಮ ಜೊತೆ ಇವತ್ತಿಲ್ಲ, ಅನಂತಕುಮಾರ್ ಇರ್ಬೋದು, ಅಥವಾ ಪಕ್ಷವನ್ನು ಕಟ್ಟಿ 3 ಬಾರಿ 4 ಬಾರಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರಿರ್ಬೋದು. ಇವರು 2 ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ದವು. ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಇಂಥ ಹಂತದಲ್ಲಿ ಕೇಂದ್ರದವರು ಇಳಿಯದಿದ್ದರೆ, ಯಾಕೆಂತ ಹೇಳಿದರೆ ಕರ್ನಾಟಕದಲ್ಲಿರುವಂಥ ನಾವು ಯಾರೂ ಕೂಡ ಸೋ ಕಾಲ್ಡ್ ಸೆಲ್ಫ್ ಸ್ಟೈಲ್ಡ್ ಸೀನಿಯರ್ ಲೀಡರ್ಸ್ ಇದ್ದೇವಲ್ಲ, ನಾವು ಯಾರು ಕೂಡ ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಕೆಲವರು ಸರಿ ಮಾಡುವಂಥ ಪ್ರಯತ್ನಗಳಲ್ಲಿ ಇಲ್ಲ. ಅದು ಕೂಡ ಇನ್ನೊಂದಿದೆ. ಈ ರೀತಿ ಇದ್ರೇ ನಾವು ಕೂಡ ಸ್ವಲ್ಪ ನಮ್ಮ ಅಸ್ತಿತ್ವ ಚೆನ್ನಾಗಿರ್ತದೆ ಅಂತ ಹೇಳುವಂಥ ನಾಯಕರು ಕೂಡ ಕರ್ನಾಟಕದ BJPಯಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ವಾಸ್ತವಿಕವಾಗಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ನ ಆಡಳಿತ ಕಳೆದ 1.5 ವರ್ಷದಲ್ಲಿ ಬಂಗಾರದ ಬಟ್ಟಲಲ್ಲಿ ಏನು ಇಶ್ಯೂಗಳು ಒಂದು ಪ್ರತಿಪಕ್ಷಕ್ಕೆ ಇಡೀ ದೇಶದಲ್ಲಿ ಸಿಕ್ಕದಂಥ ಇಶ್ಯೂಗಳನ್ನು ಕೊಡುವಂಥದ್ದನ್ನು ಕರ್ನಾಟಕದಲ್ಲಿ ಕೊಟ್ಟರೂ ಕೂಡ ನಮ್ಮೊಳಗಿನ ಈ ಆಂತರಿಕವಾದಂಥ ಭಿನ್ನಾಭಿಪ್ರಾಯ, ಕಾರ್ಯಕರ್ತರಿಗೆ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿದರೆ, ನನಗೆ ಇವತ್ತು ನಾನು ಯಾವುದೇ ಜವಾಬ್ದಾರಿ, ಕೋರ್ ಕಮಿಟಿ ಬಿಟ್ಟರೆ ಬೇರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ರಾಜ್ಯವನ್ನು ಆಡಳಿತ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡವನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಂಥ ಮಾನಸಿಕ ನೋವು, ಇದನ್ನು ಯಾರಲ್ಲಿ ಹೇಳುವಂಗಿಲ್ಲ, ಮಾಧ್ಯಮದವರಲ್ಲಿ ಹೇಳುವಂಗಿಲ್ಲ. ಮಾಧ್ಯಮದವರು ಹೇಳಿದರೆ ಮಾಧ್ಯಮದಲ್ಲೇ ಇದೊಂದು ಚರ್ಚಾ ವಸ್ತು ಆಗ್ತದೆ. ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಇವತ್ತು ಆಯಿತು, ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರೆ ಇನ್ನೊಂದು ಚುನಾವಣೆ ಬೇರೆ ರಾಜ್ಯದ್ದು ಡೆಲ್ಲಿದ್ದ ಮತ್ತೊಂದು ಬರಲಿಕ್ಕೆ ಮೊದಲು ಕರ್ನಾಟಕದ ಮೇಲೆ ಒಂದು ಗಂಭೀರವಾದಂಥ ದೃಷ್ಟಿಯನ್ನು ಕೇಂದ್ರದವರು ಬೀರಲೇಬೇಕು. ಮತ್ತು ನಾನು ಈಗ ಕೂಡ ವಿನಂತಿ ಮಾಡ್ತೇನೆ ಕೇಂದ್ರದವರಲ್ಲಿ, ದಯವಿಟ್ಟು ಶಿಸ್ತಿನಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕಾಂಪ್ರಮೈಸ್ ಮಾಡಬಾರ್ದು. ತಪ್ಪಿತಸ್ಥರು ಯಾರು ಅಂತ ಹೇಳುವಂಥದ್ದನ್ನು ಕೂಲಂಕುಷವಾಗಿ ಇನ್ಡೆಪ್ತ್ ಅಧ್ಯಯನ ಮಾಡಿ, ತಪ್ಪಿತಸ್ಥರ 1, 2, 3 ಜನರನ್ನು ಇವತ್ತು ಆ್ಯಕ್ಷನ್ ತಗೊಂಡು ಬಿಟ್ಟರೆ ಸರ್, ಇಡೀ ಪಾರ್ಟಿ ಮತ್ತೆ ಯುನೈಟ್ ಆಗ್ತದೆ. ಇವತ್ತು ರಾಜ್ಯದ ಜನತೆಗೆ BJP ಬೇಕು. ನಾನು 3 ಕಾರಣಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಂದು, ಮೊನ್ನೆಯ ಚುನಾವಣೆಯಲ್ಲಿ ನಮಗಾದಂಥ ಹಿನ್ನಡೆ. 2, ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ದಯನೀಯವಾದಂಥ ಸೋಲು. ಎರಡನೇದು, ಹಿಂದೆ ನಾವು ಟ್ರಯಾಂಗ್ಯುಲರ್ ಫೈಟ್ ಇತ್ತು ಕರ್ನಾಟಕದಲ್ಲಿ. ಭಾರತೀಯ ಜನತಾ ಪಾರ್ಟಿ,
JDS ಕಾಂಗ್ರೆಸ್ ಮೂರು ಬೇರೆ ಬೇರೆ ಫೈಟ್ಗಳು. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾಗಿ ನಾವು ಕಾಂಗ್ರೆಸ್ನೊಟ್ಟಿಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಇದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇದು ಇನ್ನೊಂದು ಭಾರಿ ದೊಡ್ಡ ದುರಂತ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಮೂರನೇದಾಗಿ ನಾನು ಹೇಳ್ತಾ ಇರುವಂಥದ್ದು, ಇಷ್ಟೆಲ್ಲ ಇಶ್ಯೂಗಳು ಜನ ವಿರೋಧಿಯಾದಂಥ ಇಶ್ಯೂಗಳನ್ನಿದ್ದರೂ ಕೂಡ ಜನರ ಹತ್ತಿರದವರೆಗೆ ಇದನ್ನು ತಲುಪಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಜನ ಇಶ್ಯೂಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಮಾತಾಡ್ತಾ ಇಲ್ಲ, BJPಯ ಡಿವಿಷನ್ನ ಬಗ್ಗೆ ಮಾತಾಡ್ತಾರೆ, BJPಯ ಗುಂಪುಗಾರಿಕೆಯ ಬಗ್ಗೆ ಮಾತಾಡ್ತಾರೆ. BJPಯ ವಿಚಾರಗಳು ಒಳ್ಳೆದಿದ್ದರೂ ಕೂಡ ಇದನ್ನು ಎನ್ಕ್ಯಾಶ್ ಮಾಡಬಲ್ಲಂಥ ಒಂದು ಸದೃಢವಾದಂಥ ಸಂಘಟಿತವಾದಂಥ ಒಂದು ವ್ಯವಸ್ಥೆಗಳು BJPಯಲ್ಲಿ ಇಲ್ಲಲ್ಲ ಅಂತ ಹೇಳುವಂಥ ನೋವು ಇದು ಎಲ್ಲರಲ್ಲಿ ಇರುವಂಥದ್ದನ್ನು ಕಂಡಿದ್ದೇವೆ. ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಯಾವಾಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದಂಥ ಸೋಲಾಯಿತಾ, ನಾವು ಯಾವತ್ತೂ ಆತ್ಮಾವಲೋಕನ ಸಭೆಗಳನ್ನು ಮಾಡಲಿಲ್ಲ. ಆತ್ಮಾವಲೋಕನ ಸಭೆಗಳನ್ನು ಮಾಡಿ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಹೇಳುವಂಥದ್ದನ್ನು ರೆಕ್ಟಿಫೈ ಮಾಡುವಂಥ ಆ ರಾಜಕೀಯ ಪ್ರಕ್ರಿಯೆಯಲ್ಲಿರುವಂಥ ವ್ಯವಸ್ಥೆ, ಅದರ ಬಗ್ಗೆ ನಾವು ಎಲ್ಲಿಯೂ ಹೋಗಲಿಲ್ಲ. ಇದನ್ನು ಸಾಕಷ್ಟು ಬಾರಿ ಹೇಳಿ ಆಯಿತು, ಕೇಳಿ ಆಯಿತು. ಕಾರಣ ಬೇರೆ ಬೇರೆ ಇರ್ಬೋದು. ಯಾಕೆಂತ ಹೇಳಿದರೆ ದಿನನಿತ್ಯ ಕಾಂಗ್ರೆಸ್ನವರು ಒಂದು ಹೊಸ ಇಶ್ಯೂ ಕೊಟ್ಟ ಕಾರಣ ಆ ಹೊಸ ಇಶ್ಯೂನ ಬಗ್ಗೆ ಮಾತಾಡೋದೇ ಆಯಿತು ನಮಗೆ. ಆದರೆ ನಮ್ಮ ವೀಕ್ನೆಸ್ಸನ್ನು ನಾವು ರೆಕ್ಟಿಫೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ಸಿಗೆ ಅವರು ಎಷ್ಟು ವೀಕ್ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಆ ಗುಂಪುಗಾರಿಕೆ ಮತ್ತೊಂದು ಎಲ್ಲವೂ ಇದೆ. ಆದರೆ BJPಯ ಗುಂಪುಗಾರಿಕೆ ಅಂತ ಹೇಳುವಂಥ ಆ ವೀಕ್ನೆಸ್ಸು ಇವತ್ತು ಕಾಂಗ್ರೆಸ್ಸಿನ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗಿದೆ ಕರ್ನಾಟಕದಲ್ಲಿ. BJPಯಲ್ಲಿ ಕೂಡ ನಾವು ಭಾರಿ ಸಮಯದಿಂದ ಹೇಳ್ತಾ ಇರುವಂಥ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿಗೆ ಈಗ ಒಂದು ನ್ಯಾಷನಲ್ ಹೈವೇ ರಾಜ ಮಾರ್ಗ ಸಿಕ್ಕುವಂಥ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದ ಕಾರಣ ತಕ್ಷಣ ನೋಡಿ, ನಮ್ಮ ಪಕ್ಷದಲ್ಲಿ ಬಂದು ಮಂತ್ರಿಗಳಾಗಿ ಇವತ್ತು ಅಧಿಕೃತ ಕಾಂಗ್ರೆಸ್ನ ಮಂತ್ರಿಗಳಿಗಿಂತ ಕಾಂಗ್ರೆಸ್ನ ಜನಪ್ರತಿನಿಧಿಗಳಿಗಿಂತ ಪ್ರಭಾವಿಯಾಗಿ ಕೆಲಸ ಮಾಡುವಂಥ BJPಯ ಶಾಸಕರು, ಇವರ ಮೇಲೆ ನಾವು ಆ್ಯಕ್ಷನ್ ತಗೊಳ್ಳದಿದ್ದರೆ ನಮ್ಮನ್ನು ಏನು ಅಂತ ತಿಳ್ಕೊಳ್ತಾರೆ. ಪಕ್ಷ ವಿರೋಧಿ ಸ್ಟೇಟ್ಮೆಂಟ್ಗಳು ಕೊಡುವುದೇ ನನ್ನ ರಾಜಕೀಯ ಒಂದು ಶಕ್ತಿ ಅಂತ ಹೇಳುವಂಥದ್ದು ಕೂಡ ನಮ್ಮ BJPಯ ಹಲವಾರು ಜನ ರಾಜಕಾರಣಿಗಳಲ್ಲಿ ಇರುವಂಥದ್ದು. ಮಾಧ್ಯಮದಲ್ಲಿ ಶಾಬಾಸ್ಗಿರಿ ಪಡ್ಕೊಳ್ಳೋದು ಬೇರೆ, ಜನರಿಂದ ಶಾಬಾಸ್ಗಿರಿ ಪಡ್ಕೊಳ್ಳೋದು ಬೇರೆ. ಇದು ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ವಸ್ತುಸ್ಥಿತಿ. ನನಗೆ 3ನೇ ತಾರೀಕಿಗೆ ಮತ್ತೆ ಕೇಂದ್ರದಿಂದ ನಮ್ಮ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಆ ದಿವಸ ಒಂದು ಕೋರ್ ಕಮಿಟಿಯ ಸಭೆ ಕೂಡ ನಡೀಲಿಕ್ಕಿದೆ ಅಂತ ಹೇಳಿದ್ದಾರೆ. ಎಲ್ಲಿಯೂ ಏನು ಮಾಡಲಿಕ್ಕೆ ಆಗಲಿಲ್ಲ. ಆ ಕೋರ್ ಕಮಿಟಿಯಲ್ಲಿ ಆದರೂ ಏನಾದರೂ ನಮ್ಮ ವಾದಗಳನ್ನು ಮಂಡನೆ ಮಾಡಿ ನಮ್ಮ ಪರವಾದಂಥ ಜಡ್ಜ್ಮೆಂಟ್ ಏನಾದ್ರು ಸಿಗ್ತದೆ ಅಂತ ಹೇಳಿ ನೋಡಬೇಕು ಅಂತ ಹೇಳುವಂಥ ಒಂದು ಆಶಯ ಇದೆ. 3ನೇ ತಾರೀಕು. ಸರ್, ಈಗ ನೀವು ಹೇಳ್ತಾ ಇದ್ರಿ ಚಿನ್ನದ ವಿಷಯಗಳು ಸಿಗ್ತಾ ಇದ್ದಾವೆ, ಸ್ಪೂನ್ ಸಿಗ್ತಾ ಇದೆ, ಅದನ್ನೆಲ್ಲ ಒಂದ್ ಕಡೆ ಅಪೋಸಿಷನ್ ಪಾರ್ಟಿ ಒಟ್ಟಾಗಿ ಹೋಗಿ ಅದನ್ನ ಎನ್ಕೇಶ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರಿ. ಅದನ್ನ ಯಾರು ಮಾಡ್ಬೇಕಾಗಿತ್ತು ಅಂತ? ಎಲ್ಲೊಂದ್ ಕಡೆ ರಾಜ್ಯಾಧ್ಯಕ್ಷ ಇದ್ರಲ್ಲಿ ಫೇಲ್ಯೂರ್ ಆದ್ರ ಅಥವಾ ವಿರೋಧಿಗಳ ಇದ್ರ ಏನಾದ್ರು ಲಾಭವನ್ನ ಪಡ್ಕೊಳ್ತಿದಾರ? ಸರ್, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು, ಅದು ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯದ ಅಧ್ಯಕ್ಷ ಇರ್ಬೋದು, ಒಮ್ಮೆ ಅಲ್ಲಿಂದ ಅನೌನ್ಸ್ ಆದ ಮೇಲೆ ಅವರು ನಮ್ಮ ಅಧ್ಯಕ್ಷರು. ಸರಿಯಾ ತಪ್ಪ? ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು, ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ
ಅದು ಕೂಡ ರಸ್ತೆಯ ಗುಂಡಿಗಳನ್ನು ಮುಚ್ಚದಂಥ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ. ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈಲ್ ಲೀಡರ್ಸ್ಗಳಾಗಿ ಇವಾಗ ಬಂದಿದ್ದಾರ, ಅವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರ ಟಚ್ ಇರುವವರೇ ಇರೋದು. ಅದರಲ್ಲಿ ಸಣ್ಣ ಪುಟ್ಟವರಲ್ಲ. ಮಾಜಿ ಎಂ ಪಿಗಳು, ಮಾಜಿ ಮಂತ್ರಿಗಳು, ಮಾಜಿ ಕೇಂದ್ರದ ಮಂತ್ರಿಗಳು, ಇಂಥವರಿಗೆ ಕೂಡ ಕೇಂದ್ರದ ಎಲ್ಲ ನಾಯಕರು ಗೊತ್ತಿದ್ದುಕೊಂಡು ಇವರು ತಮ್ಮಟೆ ಬಾರಿಸೋದು, ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟೆ ಬಾರಿಸುವಂಥದ್ದು ಉಂಟಲ್ಲ, ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ಆದ ಕಾರಣ ಈಗಲೂ ಕೂಡ ನಾವು ಏನು ಮಾಡುವುದಿಲ್ಲ ಅಂತ ಹೇಳಿದರೆ ಇದರಲ್ಲಿ ಅರ್ಥ ಏನು? ನೀವು ಹೇಳಿದಂತೆ ಪಕ್ಷದಲ್ಲಿ ಶಿಸ್ತನ್ನ ಮೀರಿದವರಲ್ಲಿ ಪ್ರೀತಮ್ ಗೌಡ್ರು ಒಬ್ರು. ಯಾಕೆಂತಂದ್ರೆ ಈಗ ಕೂಡ ಅವರು ಶ್ರೇಯಸ್ ಪಾಟೀಲ್ ಅವರ ಪರವಾಗಿ ಮಾತಾಡಿರ್ತಕ್ಕಂಥ ಹೋಗಿ, ಕಾಂಗ್ರೆಸ್ MP ಅವರ ಪರ ಮಾತಾಡತಕ್ಕಂಥದ್ದು ಹೋಗಿ, ನಾನು ಯಾವುದೇ ವ್ಯಕ್ತಿಗಳ ಹೆಸರನ್ನ ಹೇಳಿ ನಾನು ಯಾರನ್ನು ನಾನು 1 ಡಜನ್ ಜನ ಹೇಳ್ಬೋದಣ್ಣ. ಈಗ ನೀವೇ ಮೊನ್ನೆ ಮೀಡಿಯಾದಲ್ಲಿ ತೋರಿಸಿದ್ರಲ್ಲಿ 13 ಜನ ಇದ್ದರು. ನನ್ನಲ್ಲಿ ಕರೆಕ್ಟ್ ಇದೆ, 13 ಜನ. ಎಲ್ಲರೂ ಪ್ರಮುಖರೇ, ಮಾಜಿ MP ಗಳು, ಮಾಜಿ ಮಂತ್ರಿಗಳು, ಎಲ್ಲರೂ ಪ್ರಮುಖರೇ. ಯಾರು ಪ್ರಮುಖರಲ್ಲದವರು? ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ 1 ಡಜನ್ಗಿಂತ ಜಾಸ್ತಿ ಈ ಸೆಲ್ಫ್ ಸ್ಟೈಲ್ ಲೀಡರ್ಸ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ. ಎಲ್ರಿಗೂ ಮಾಡಬೇಕಾಗಿಲ್ಲ. ಈಗ ನಮ್ಮ ಜೊತೆ ಬಂದು ಎಲ್ಲವನ್ನ ಅನುಭವಿಸಿ ಈಗ ಕಾಂಗ್ರೆಸ್ ಜೊತೆ ಹೋಗಿದಾರಲ್ಲ, 1-2ಕ್ಕೆ ನೀವು ಬಾಣ ಹೊಡಿರಿ, ಆಟೋಮೆಟಿಕ್ ಬಾಕಿದ್ದೆಲ್ಲ ಹಕ್ಕಿಗಳು, ಈ ಕಾಗೆಗಳು ಒಂದು ದೊಡ್ಡ ಮರದಲ್ಲಿ ಕೂತಾಗ ಯಾವುದೋ ಒಂದು ಕಾಗೆಗೆ ಗುಂಡು ಹೊಡೆದ್ರೆ ಆ ಮರದಲ್ಲಿದ್ದ ಬಾಕಿ ಕಾಗೆಗಳೆಲ್ಲ ಓಡಿ ಹೋಗ್ತವಲ್ಲ, ಆ ರೀತಿ ಯಾರ್ದಾರು ಒಬ್ಬನ ಇಬ್ಬನ ವಿರುದ್ಧ ನಿಜವಾದ ಶಿಸ್ತು ನಮ್ಮ ಕಾರ್ಯಗಳು ನಡೆದ್ರೆ ಸೊ ಆಟೋಮೆಟಿಕಲಿ ಬಾಕಿಯವರೆಲ್ಲ ಆಟೋಮೆಟಿಕ್ ಬಂದೇ ಬರ್ತಾರೆ. ಅವರೆಲ್ಲಿ ಹೋಗ್ತಾರೆ BJP ಬಿಟ್ಟು? ಆದ ಕಾರಣ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ, ಯಾವುದೇ ಗುಂಪಿನ ವ್ಯಕ್ತಿಯ ಬಗ್ಗೆ ಹೆಸರುಗಳನ್ನು ಹೇಳಿ ಉಲ್ಲೇಖ ಮಾಡಿ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಜನ ಮಾತಾಡೋದನ್ನು ಕೇಳಿ, ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪಕ್ಷದ ಅಧ್ಯಕ್ಷ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಕೇಂದ್ರದ ಸಚಿವ, ನನಗೆ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ಈ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಬಂತಲ್ಲ ಅಂತ ಹೇಳುವಂಥದ್ದು, ಇದು ಅಂತಃಕರಣ ಸಾಕ್ಷಿಯಾಗಿರುವಂಥ ನೋವನ್ನು ನಾನು ಹೇಳಿಕೊಳ್ತಾ ಇದ್ದೀನಿ. ಬೇರೆ ಯಾರಲ್ಲಿ ಹೇಳಿಕೊಂಡ್ರೂ ಏನೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು, ಏನೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಇವತ್ತಲ್ಲ ನಾಳೆ ಆದರೂ ಪರಿಹಾರ ಸಿಕ್ಕೇ ಸಿಗ್ತದೆ. ನಮಗೆ ದಿನ ಡಿಲೇ ಆಗಿರ್ಬೋದು. ಆದ ಕಾರಣ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದವರ ಮೇಲೆ ನಾವೆಲ್ಲ ಸೇರಿ ಒತ್ತಡ ಹಾಕಬೇಕು. ಈಗ ಬೇರೆ ಕಡೆದೆಲ್ಲ ಮುಗಿದಿದೆ, ತಕ್ಷಣ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಅಶಿಸ್ತು ಮಾಡಿದವ ಯಾರೇ ಆಗಲಿ, ಅವ ಯಾವುದೇ ಸ್ಥಾನದಲ್ಲಿರಲಿ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಒಮ್ಮೆ. ಯಾಕೆಂತ ಹೇಳಿದರೆ ಕಳೆದ 2-3 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಅಶಿಸ್ತು ಅಂತ ಹೇಳುವಂಥದ್ದು ಯಾರು ಮಾಡಿದ್ದಾರೆ ಅವರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಹಾಗಾಗಿ ಎಲ್ರಿಗೂ ಟೇಕನ್ ಫಾರ್ ಗ್ರಾಂಟೆಡ್ BJP. ಸರ್, ಈಗ ರೇಣುಕಾಚಾರ್ಯ ಅವ್ರ ಟೀಮ್ ಏನಿದೆ, ನಾಳೆ ಪ್ರವಾಸವನ್ನು ಶುರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ವಿರೋಧಿಗಳು ಈ ರೀತಿಯಾಗಿ ಟೀಕೆಗಳು ಮಾಡ್ತಾ ಇದ್ದಾರೆ. ಅವ್ರು ಕೌಂಟರ್ ಕೊಡಬೇಕು, ಮತ್ತೆ ವಿಜಯನಗರ ಬಲಪಡಿಸಬೇಕು, ಮತ್ತೆ ದಾವಣಗೆರೆ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇವರ ಪ್ರವಾಸ ಸರಿ ಅಂತ ಅಂತೀರಾ ಸರ್? ನಾನು ಹೇಳುವಂಥದ್ದು, ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡುವವ, ಅವ ಮಾಧ್ಯಮಕ್ಕೆ ಮಾತಾಡುವವರಿರ್ಬೋದು, ಅಥವಾ ಯಾವುದೇ ಹೋರಾಟಗಳನ್ನು ಮಾಡುವವರಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥದ್ದು, ಇದು ಎಲ್ಲವೂ ಅಶಿಸ್ತು ಅಂತ ನಾನು ಹೇಳ್ತೇನೆ. ಒಂದು ಪರ ಟೀಮು ವಿಜೇಂದ್ರ ಅವರಿಗೆ ಮತ್ತು ವಿಜೇಂದ್ರ ವಿರುದ್ಧ ಟೀಮು ಎರಡೂ ಕೂಡ ಸೇರಿ ಪಕ್ಷ ಎಲ್ಲೋ ಒಂದ್ ಕಡೆ ಸಂಘಟನೆ ಪೂರ್ತಿ ತಳಮಟ್ಟ ಕುಸಿತಾ ಇದೆ. ಹಿರಿಯರಾಗಿ ಈಗ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಸರ್, ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಹೇಳಿದರೆ, ಸ್ವಲ್ಪ ದಿವಸದ ಹಿಂದೆ ನಾವೊಂದಷ್ಟು ಜನ ಹಿರಿಯರು ಸೇರಿಕೊಂಡು, ಯಾವುದೇ ಆಸೆ ಆಮಿಷಗಳಿಲ್ಲದಂಥ ಹಿರಿಯರು ಸೇರಿಕೊಂಡು ನಾವು ಒಂದು ಮೀಟಿಂಗನ್ನು ಕರಿಬೇಕು, ಅಧ್ಯಕ್ಷರ ಗಮನಕ್ಕೆ ತರಬೇಕು. ರಾಜ್ಯದಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮ ಆಗುತ್ತಿದ್ದರೆ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಮಾಡಬೇಕು. ಆಮೇಲೆ ಯಾರು ಈಗಾಗಲೇ ಸಾರ್ವಜನಿಕರಲ್ಲಿ 2 ಗುಂಪುಗಳಂತ ಕಂಡವರನ್ನು ಕರೆದು ಮಾತಾಡಿಸಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಆದರೆ ಯಾವಾಗ ಬೀದಿಗೆ ಇಳಿದ್ರೋ ಇದು ನಮ್ಮಿಂದ ಆಗುವಂಥದ್ದಲ್ಲ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಗೊತ್ತಾಯಿತು. ಒಂದು. ಎರಡನೇದಾಗಿ
ಕರ್ನಾಟಕದ ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾದ್ರು ಮಾಡ್ತಾರಾ? ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು 2ನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದಿದ್ದೀನಿ. ಅಲ್ಲ, ಇದು ಮೀಡಿಯಾಕ್ಕೆ ಬಂದದ್ದು ಶಸ್ತ್ರತ್ಯಾಗ ಅಂತ ನೀವು ಅನಿಸ್ಕೊಂಡ್ರೆ ನಾನು ಅದಕ್ಕೂ ಒಪ್ಕೊಳ್ತೀನಿ. ನಾನು ಶಸ್ತ್ರತ್ಯಾಗ ಮಾಡಿದರೆ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಯಾವುದೇ ಮೀಡಿಯಾಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಮೀಡಿಯಾಕ್ಕೆ ಯಾಕೆ ಬಂದೆ? ಆ ಧೈರ್ಯನಲ್ಲೇ ಬಂದಿರೋದು. ನನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳೋದಕ್ಕೆ ಬಂದಿರುವಂಥದ್ದು. ಇವತ್ತು ಪಕ್ಷ ಪಾಂಡವರಲ್ಲಿ ಊಟ ಕೌರವರಲ್ಲಿ ಆಗಬಾರ್ದು. ಇದನ್ನು ನಾನು ಒಪ್ಕೊಳ್ಳಲ್ಲ. ಯಾರು ಶಸ್ತ್ರತ್ಯಾಗ ಮಾಡಿದರು, ಯಾರು ಅಭಿಮನ್ಯು, ಯಾರು ಅರ್ಜುನ. ಮೊನ್ನೆ ಸಾಧಾರಣ ನಿಮ್ಮ ಮೀಡಿಯಾಗಳಲ್ಲಿ ಮೊನ್ನೆ ಕನಿಷ್ಠ 10 ದಿನಗಳ ಕಾಲ ಅಭಿಮನ್ಯು ಮತ್ತು ಅರ್ಜುನನ ಹೆಸರು ಬರದಂಥ ಮೀಡಿಯಾ ಇರಲಿಕ್ಕಿಲ್ಲ. ಆದರೆ ಇಷ್ಟರವರೆಗೂ ಕೂಡ ಯಾವ ಮೀಡಿಯಾ ಕೂಡ ಯಾರು ಅಭಿಮನ್ಯು ಯಾರು ಅರ್ಜುನ ಅಂತ ಯಾರೂ ಹೇಳಿಲ್ಲ. ಹಾಗಾಗಿ ನಾನು ಶಸ್ತ್ರತ್ಯಾಗ ಮಾಡುವಂಥ ಪ್ರಶ್ನೆ ಇಲ್ಲ. ನನ್ನ ಪಾರ್ಟಿ, ನಾನು ಅವತ್ತೂ ಹೇಳಿದ್ದೀನಿ, ಶುದ್ಧೀಕರಣದ ಕಡೆ ಗಮನ ಹರಿಸಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳಿದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರಬಹುದೇ ಹೊರತು ಬೇರೆದ್ದಲ್ಲ. ಸರ್, 2 ಬಣಕ್ಕೂ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗೋ ಬದಲು ಆ ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರಲ್ಲಿಗೆ ಹೋಗಿ. 2 ಬಣಗಳು ನಮ್ಮ ಅದ್ಭುತವಾದಂಥ ನಾಯಕರು, ಜಗತ್ತಿನಲ್ಲೇ ಸಂಘಟನೆ ಅಂದರೆ ಏನು ಅಂತ ಹೇಳಿ ತೋರಿಸಿಕೊಟ್ಟಂಥ ನಾಯಕರು ನಮ್ಮ ಪಕ್ಷದ ವರಿಷ್ಠರಿದ್ದಾರೆ. ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಮಿಲಾಯಿಸಿಕೊಳ್ಳೋದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಇತರ ಪಕ್ಷದ ಪ್ರಮುಖರಿರ್ಬೋದು, ಅಲ್ಲಿ ಹೋಗಿ ಮಾತಾಡಿ. ಇದು ನಿಜವಾದ ನಿಮ್ಮ ಪಕ್ಷದ ಮೇಲೆ ನಿಮಗೆ ಅಭಿಮಾನ ಉಂಟು. ಇಲ್ಲರೆ ನೀವು ಸ್ವಾರ್ಥಿಗಳು, ಇಲ್ಲರೆ ನೀವೆಲ್ಲರೂ ಸ್ವಾರ್ಥಿಗಳೇ. ಪಕ್ಷದ ವಿಚಾರವನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಿ ಅದರಿಂದ ಯಾವುದೋ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳುವಂಥ ಮನಸ್ಸಿಲ್ಲದವ ಅವ ಪ್ರತಿಯೊಬ್ಬ ಕೂಡ ಸ್ವಾರ್ಥಿ. ಅವ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ಅಂತ ಅನಿಸಿಕೊಳ್ಳಿಕ್ಕೆ ಅವ ನಾಲಾಯಕು. ಬಳ್ಳಾರಿಯಲ್ಲಿ 4 ಜನ ಬಣಂತಿಯರು ಸಾವನ್ನಪ್ಪಿದ್ದಾರೆ. ಇಲ್ಲಿ ಒಂದ್ ಕಡೆಗೆ ಜಮೀನು ಉಸ್ತುವಾರಿ ಸಚಿವ ಇಲ್ಲ, ಆ ಕಡೆ ದಿನೇಶ್ ಗುಂಡೂರಾವ್ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಲ್ಲ. ಇಡೀ ಸರ್ಕಾರ ಯಾರು ಕೂಡ ಗಮನ ಕೊಡ್ತಾರೆ. ಸರಣಿ ಸಾವಾದ್ರು ಕೂಡ ಸರ್, ಇಂಥ ಜನವಿರೋಧಿಯಾದಂಥ ಕೆಲಸ ಕಾರ್ಯಗಳನ್ನು 25 ಇದೆ ಸರ್. ನಿಮಗೆ ಸರ್, ಎಕ್ಸೈಸಿಂದ 700 ಕೋಟಿ ಕಲೆಕ್ಷನ್ ಮಾಡಿದ್ದನ್ನು ಅವರ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಮೂಡಾದು ನಾನು ಹೇಳಬೇಕಾಗಿಲ್ಲ, ನಿಮ್ಮ ಇವ್ರದ್ದು ಹೇಳಬೇಕಾಗಿಲ್ಲ, ಯಾರ್ದು ನಮ್ಮ ವಾಲ್ಮೀಕಿ ಹಗರಣದ್ದು, ನಿಮ್ಮ ಮೊನ್ನೆ ನಡೆದಂಥ ನಮ್ಮ ಎಂಥ ಅವರ ಹೆಸರು, 10 ಇಶ್ಯೂಗಳು ಜನ ಕಂಗಾಲಾಗುವಂಥ 10 ಇಶ್ಯೂಗಳು ಇದೆ. ಆದರೆ ಇವತ್ತು ಆ ಎಲ್ಲ ಇಶ್ಯೂಗಳನ್ನು ಜನ ಮಾತಾಡೋದ್ರ ಬದಲು ನಮ್ಮ ಇಶ್ಯೂವನ್ನೇ ಮಾತಾಡುವಂಥ ಸಂಗತಿಗಳಲ್ಲಿ ಬಂದುಬಿಟ್ಟಿದ್ದಾರೆ. ಇದು ದುರಂತ. ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು, ಯಾರು ಕೂಡ ಬೀದಿಗಿಳಿದು ಮತ್ತೊಂದು ಮಾಡೋದರ ಬದಲು ನೇರವಾಗಿ ವಿಮಾನ ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿ ಹಿರಿಯರ ಜೊತೆ ಮಾತಾಡಿ, ಇಂಥದ್ದಾಗಬೇಕು ಅಂತ ಹೇಳಿ. ಇಲ್ಲೇ ಕೂತ್ಕೊಂಡು ಮಾತಾಡುವಂಥದ್ದಲ್ಲ. ಈಗ ಎಲ್ಲ ಎಲೆಕ್ಷನ್ಸ್ ಮುಗಿದಿದೆ, ಆದ ಕಾರಣ ನಮ್ಮ ಹಿರಿಯರು ಕೂಡ ಇವತ್ತು ಇದಕ್ಕೆಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಆದರೆ ಈ ಒಂದು ದಯನೀಯ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬರಬಾರ್ದು. ಕರ್ನಾಟಕದ ಯಾವುದೇ ಸೀನಿಯರ್ ಲೀಡರ್ಸು ಅವರಿಗೆ ಇದನ್ನು ಸರಿ ಮಾಡಬೇಕು ಅಂತ ಮನಸ್ಸಿದ್ರೂ ಕೂಡ ಆ ಸೀನಿಯರ್ ಲೀಡರ್ಸ್ಗಳಿಗೆ ಯಾರು ಕೂಡ ಇವತ್ತು ಬೀದಿಗಿಳಿದವರು ಕ್ಯಾರೆ ಅನ್ನಲ್ಲ. ಆದ ಕಾರಣ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಅದ ಪರಿಹಾರ ಮಾಡೋಕ್ಕಾಗಲ್ಲ. ಈ 2 ಬಣಗಳಿಂದ ಒಂದ್ ಕಡೆಗೆ ಮೂಢ ಪ್ರಕರಣ, ಮತ್ತೊಂದು ಕಡೆ ವಾಲ್ಮೀಕಿ ಪ್ರಕರಣ, ಅಬಕಾರಿ ಇಲಾಖೆ ಪ್ರಕರಣ, ಮತ್ತೆ ಸದನ ಕೂಡ ಶುರು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ 2 ಕೂಡ ಒಟ್ಟಾಗಿ ಹೋಗಿ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಪ್ರತ್ಯೇಕ ತಂಡದಿಂದ ಎಷ್ಟು ಮಟ್ಟಿಗೆ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ? ಸರ್, ನಾನು ಇವತ್ತಿನ ನೀವೆಲ್ಲ ನನ್ನನ್ನು ಕರೆದು ಕೇಳಿದ್ದೇ ಭಾರಿ ಒಳ್ಳೆಯ ಸಂಗತಿ. ಯಾಕೆ ಅಂತ ಹೇಳಿದರೆ, ಇವತ್ತು
ನಿಮ್ಮ ವಿಧಾನ ಪರಿಷತ್ನಲ್ಲಿ, ವಿಧಾನ ಸಭೆಯಲ್ಲಿ ನೀವು ಯಾವುದೇ ಹೋರಾಟ ಮಾಡಿದರೂ ನಿಮಗೆ ಯಾವುದೇ ಕವಡೆ ಕಾಸಿನ ಕಿಮ್ಮಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಒಂದಷ್ಟು ಜನ ಅವರ ಚೇಂಬರ್ ಒಳಗೆ ಹೋಗಿ ಮಾತಾಡ್ತಾರೆ ಸಾಯಂಕಾಲ, ಒಂದಷ್ಟು ಜನ ಇವರ ಚೇಂಬರ್ ಒಳಗೆ ಮಾತಾಡುವಂಥ ಜನಗಳಿದ್ದಾರೆ. ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ಇಷ್ಟು ದೊಡ್ಡ ದುರಾಡಳಿತ ಉಂಟಲ್ಲ, ಇದೆಲ್ಲವೂ ಕೂಡ ಬಿ ಜೆ ಪಿಯ ಆಂತರಿಕ ಗೊಂದಲದ ಎದುರು ನಗಣ್ಯ ಅಂತ ಆಗಿಬಿಟ್ಟಿದೆ. ಈಗ ನಿಮ್ಮ ಮೂಢ ಹಗರಣ ಕೂಡ ಇವತ್ತು ಕೋರ್ಟು ಮತ್ತೊಂದು ಕಡೆ ಎಲ್ಲ ಜನ ನೋಡೋದು ಯಾಕೆ ಅಂತ ಹೇಳಿದರೆ, ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು ಅಧಿಕೃತ ವಿರೋಧ ಪಕ್ಷ ಕೂಡ ಇದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಈ ಬಿ ಜೆ ಪಿ ಇವರ ಆಂತರಿಕ ಜಗಳವೇ ಆಯಿತು. ಇವರು ಆಡಳಿತ ಪಕ್ಷವನ್ನು ಸರಿದಾರಿಗೆ ತರುವಂಥ ಕೆಲಸ ಮಾಡಲಿಕ್ಕೆ ಇವರಿಗೆ ತಾಕತ್ತೇ ಇಲ್ಲ. ಇವರಿಗೆ ಆ ಎಲ್ಲ ಶಕ್ತಿಯನ್ನು ಅವರವರೊಳಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ವಿರುದ್ಧ ಮಾಡಬೇಕಾದಂಥ ಆ ಶಕ್ತಿ ಪ್ರಯೋಗ ಇದು ಬಿ ಜೆ ಪಿಯ ಆಂತರಿಕ ಎಲ್ಲ ಈಗೋ ಪ್ರಾಬ್ಲಮ್. ನಾನು ಹೇಳ್ತೀನಿ, ಬಿ ಜೆ ಪಿಯಲ್ಲಿ ಇವತ್ತು ಈಗೋ ಪ್ರಾಬ್ಲಮ್ಮನ್ನು ಬಿಡುವಂಥ ಲೀಡರ್ಗಳು ಬರುವಷ್ಟರ ದಿನ ಖಂಡಿತವಾಗಿಯೂ ಭಾರಿ ದೊಡ್ಡ ರೀತಿಯಲ್ಲಿ ನಮ್ಮ ರಾಜಕೀಯ ಸಂಘಟನೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂಥ ನನ್ನ ಮನಸ್ಸಿನ ಭಾವನೆ. ನೋಡಿ, ಇವತ್ತು ರಾಜ್ಯದ ಅಧ್ಯಕ್ಷರು, ಇವತ್ತು ನಮ್ಮ ವಿಪಕ್ಷದ ನಾಯಕರು, ಇವರೆಲ್ಲ ಅಧಿಕೃತವಾಗಿ ನಮ್ಮ ಪಕ್ಷದ ಕೇಂದ್ರದ ವರಿಷ್ಠರು ಇಂತಿಂಥವರು ಅಂತ ಹೇಳಿದ ಮೇಲೆ ಅವರಿಗೆ ಗೌರವ ಕೊಡುವಂಥದ್ದು ನಾವು ಕೊಡಲೇಬೇಕು. ಯಾಕೆಂತ ಹೇಳಿದರೆ ಇದು ನಮ್ಮ ಪಕ್ಷದ ತೀರ್ಮಾನಗಳು. ನಾನು ಇವತ್ತು ನಮ್ಮಲ್ಲಿ ಕೂಡ ಕೇಂದ್ರದಲ್ಲಿ ನಮ್ಮಲ್ಲಿ ಒಂದು 3-4 ಜನ ಮಂತ್ರಿಗಳಿದ್ದಾರೆ. ಅವರು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಸಂಘಟನೆಯನ್ನು ತಗೊಳ್ಬೇಕು. ಸಂಘಟನೆಯನ್ನು, ಕರ್ನಾಟಕ ರಾಜ್ಯದ ಸಂಘಟನೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಕೇಂದ್ರದಲ್ಲಿರುವಂಥ ಮಂತ್ರಿಗಳು ಕೂಡ ಒಮ್ಮೆ ಅವರೆಲ್ಲ 4-5 ಜನ ಒಟ್ಟಿಗೆ ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಹರಿಸಬೇಕು. ಆಡಳಿತ ಸೂತ್ರ ಅದು ಮೋದಿಯವರು ಅದನ್ನು ನಡೆಸ್ತಾರೆ. ಆದರೆ ಪಕ್ಷ ನಡೆಸಬೇಕಾದ್ರೆ ಆ ಲೋಕಲ್ನಲ್ಲಿರುವಂಥ ನಾಯಕರುಗಳ ಅವಶ್ಯಕತೆ ಇದೆ. ಅದನ್ನು ಅವ್ರು ಮಾಡಬೇಕು, ಯಾರು ಮಾಡುವಂಥದ್ದಿಲ್ಲ. ಈಗ 2 ಬಾರಿ ಪತ್ರ ಬರೆದಿದ್ದೀರಿ ಸರ್, ಆದರೆ ಹೈಕಮಾಂಡ್ ಸ್ಪಂದಿಸಿಲ್ಲ ಅಂತ ಹೇಳಿದ್ರಿ. ಇಷ್ಟೆಲ್ಲ ಈಗ ರಾದಂತ ಆಗ್ತಾ ಇದೆ, ಇನ್ನೊಮ್ಮೆ ಪತ್ರ ಬರೀತೀರಾ ಅಥವಾ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ತೀರಾ? ಸರ್, ನಾನು ಇನ್ನೊಮ್ಮೆ ಡೆಲ್ಲಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಈಗ ನನಗೆ 3ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಆ ದಿವಸ ಕೋರ್ ಕಮಿಟಿ ಸಭೆ ಕರೀತಾರೆ ಅಂತ ಹೇಳುವಂಥದ್ದನ್ನು ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ಆ ದಿವಸ ನಾವು ಎಲ್ಲವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತೇವೆ. ಅಲ್ಲಿ ಏನಾದರೂ ಒಂದು ಪರಿಹಾರ ಸೂತ್ರಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅಥವಾ ಅಟ್ಲೀಸ್ಟ್ ಒಂದು ಇನ್ಡೆಪ್ತ್ ವರದಿಯನ್ನು ಅಲ್ಲಿ ಚರ್ಚೆ ಮಾಡಿ, ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಸನ್ಮಾನ್ಯ ಅಮಿತ್ ಶಾರಿಗೆ, ನಮ್ಮ ನರೇಂದ್ರ ಮೋದಿಯವರಿಗೆ ಕಳಿಸಿಕೊಡುವಂಥದ್ದನ್ನಾದರೂ ಮಾಡುವಂಥದ್ದನ್ನು ನಾವು ಮಾಡಿ, ಅದರ ನಂತರ ಸ್ವಲ್ಪ ದಿನ ನೋಡಿಬಿಟ್ಟು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ನಾವು ಒಮ್ಮೆ ಆಲೋಚನೆ ಮಾಡಿದೆವು. ನಾವು ಎಲ್ಲರನ್ನ ಸೇರಿಸಿಕೊಂಡು ವಿಪಕ್ಷದ ನಾಯಕರುಗಳನ್ನು ಎಲ್ಲರನ್ನು ಸೇರಿಸ್ಕೊಂಡು ಮಾತಾಡೋಣ ಅಂತ ಆಲೋಚನೆ ಮಾಡಿದ್ದೆವು ನಾವು. ಆದರೆ ಒಂದು ಹಂತಕ್ಕೆ ಅವ್ರಿಗೆ ಯಾರಿಗೂ ಗೌರವ ಕೊಡೋದಂಥ ವಾತಾವರಣ ಸೃಷ್ಟಿ ಮಾಡಿದ ಮೇಲೆ ನಾವು ಮತ್ತೆ ಸಮುದ್ರದಲ್ಲಿ ಹುಣಸೆ ಹಣ್ಣು ಹಿಚುಕುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ನೋಡಿ, ಆಗ್ರಹ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ಏನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೇಂದ್ರದವರು ಮಾಡ್ತಾರೆ. ನೀವು ನೋಡಿರ್ಬೋದು, ಇವತ್ತು ನಾವು ಹೊಸ ಪ್ರಥಮ ಬಾರಿ MLA ಆದವ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದ್ದನ್ನು ಹಲವಾರು ರಾಜ್ಯಗಳಲ್ಲಿ ನೀವು ಗಮನಿಸಿದ್ದೀರಿ. ಭಾರಿ ದೊಡ್ಡ ರೀತಿಯಲ್ಲಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರನ್ನೆಲ್ಲ ನೀವು ಪಕ್ಷದ ಸಂಘಟನೆಗೆ ಜೋಡಣೆ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದನ್ನು ನೀವು ಕಂಡಿದ್ದೀರಿ. ಆದ ಕಾರಣ ಕೇಂದ್ರದ ವರಿಷ್ಠರು ಇದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಅದರ ಬಗ್ಗೆ ನಾನೇನು ಈಗ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದಿಲ್ಲ. ನನಗೆ ಇಡೀ ಸಂಘಟನೆ ಒಂದಾಗಬೇಕು. ನಮಗೆ ಅಧ್ಯಕ್ಷರು ಬದಲಾವಣೆ ಆದ ತಕ್ಷಣ ಸರಿ ಆಗ್ತದಂತೆ ಹೆಂಗೆ ಹೇಳ್ತೀರಿ ನೀವು? ಅಧ್ಯಕ್ಷರಾದ ಮೇಲೆ ಆ ಗುಂಪುಗಾರಿಕೆ ಮುಂದುವರಿದರೆ ಮತ್ತೆ ಯಾವುದಾದ್ರು ಒಂದು ಗುಂಪಿನವರ ಅಧ್ಯಕ್ಷರಾಗಿ ಬಿಟ್ಟರೆ ಅಲ್ಲಿ ಮುಗೀತಲ್ಲ. ಆದ ಕಾರಣ ಇದೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಂದ್ರದ ವರಿಷ್ಠರ ಮಾತನ್ನು ಕೇಳುವಂಥದ್ದು ಮಾಡಬೇಕು. ಕೇಂದ್ರದ ವರಿಷ್ಠರು
ಸ್ವಲ್ಪ ಮಟ್ಟಿಗೆ ಸೀರಿಯಸ್ ಆಗಿ ಕರ್ನಾಟಕದ ಬಗ್ಗೆ ಗಮನ ಹರಿಸುವಂಥ ಕೆಲಸ ಮಾಡಬೇಕು. ಇನ್ನೂ ನಮಗೆ ಪುರುಸೊತ್ತಿಲ್ಲ ಅಂತ ಅವರಿಗೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಇನ್ನು ಚುನಾವಣೆಗೆ 3.5 ವರ್ಷ ಇದೆ. ಲಾಸ್ಟ್ 6 ತಿಂಗಳಿಗೆ ಆಗುವಾಗ ಬರ್ತೀವಿ ಅಂತ ಹೇಳಿದರೆ ಆಗಲಿಲ್ಲ. ಅಷ್ಟಾಗುವಾಗ BJP ಸಾಧಾರಣ ಹಿಂದೆ ರಿಪೇರಿ ಮಾಡದಷ್ಟು ಪರಿಸ್ಥಿತಿಗೆ ಹೋಗ್ಬೋದು. ಆದ ಕಾರಣ ಈಗ ಇಟ್ ಈಸ್ ಎ ಹೈ ಟೈಮ್. ಈಗ ಹೈಬ್ರಿಡ್ ವೆಹಿಕಲ್ಗಳೆಲ್ಲ ಬರ್ತಾ ಇದ್ದಾವೆ. ಆದ ಕಾರಣ ನಿಮ್ಮ ಸ್ವಲ್ಪ ಶೀಘ್ರವಾಗಿ ಕೇಂದ್ರದವರು ಬರಬೇಕು ಅಂತ ಹೇಳುವಂಥ ಆಗ್ರಹ ಇದೆ ನಂದು. ಥ್ಯಾಂಕ್ ಯು ಸರ್. ನಾನು ಅದನ್ನು ಒಪ್ಕೊಳ್ಳಲ್ಲ ಸರ್. ಇಡೀ ರಾಜ್ಯದಲ್ಲಿ BJP ಒಂದು ಪವರ್ಫುಲ್ ಅಪೋಸಿಷನ್ ಅಂತ ನಾವು ತೋರಿಸ್ಕೊಡುವಂಥದ್ರಲ್ಲಿ ನಾವು 1.5 ವರ್ಷದಲ್ಲಿ ಫೇಲ್ ಆಗಿದ್ದೀವಿ. ನಾವು ಪವರ್ಫುಲ್ ಅಪೋಸಿಷನ್ ಅಂತ ನೋಡ್ತಿದ್ರೆ ಜನ ಪರವಾಗಿಲ್ಲ, ಇವರು 1.5 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರಿಗೆ ಓಟ್ ಕೊಡೋಣ, ಇವರು ಇನ್ನಷ್ಟು ಸರಿದಾರಿಗೆ ತರ್ತಾರೆ ಕಾಂಗ್ರೆಸ್ಸಿನವರು. ನಾನು ಈಗಾಗಲೇ ನಿಮಗೆ ಹೇಳಿದೆ, ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ಕೊಟ್ಟರೂ ಕೂಡ ಅದನ್ನು ತೆಗೊಳ್ಳಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಯಾರೇನು ಮಾಡ್ತಾರೆ ಹೇಳಿ? ರವೀಣ ನಮಸ್ಕಾರ. ಅದು ನಿಮ್ಮ ಪಾರ್ಟಿಯಲ್ಲಿ ಪೊಲೀಸ್ ಸ್ಟೇಷನ್ ಹತ್ತುವಂಥ ಪರಿಸ್ಥಿತಿಯು ಬಂತ ಅಂತ ಅದನ್ನೇ ಹೇಳಿದೆ ನೀವು ಬರಲಿಕ್ಕೆ ಮೊದಲು. ಈ ಬೀದಿ ರಂಪಾಟಗಳು, ಮೈಕೈ ಮಿಲಾಯಿಸುವಂಥದ್ದು, ಇದಕ್ಕೆ ಯಾರೆಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಅಥವಾ ಪರೋಕ್ಷವಾಗಿ ಇದನ್ನು ಮಾಡ್ತಾರ ಅವರೆಲ್ಲ BJPಯ ಒಬ್ಬ ಕಾರ್ಯಕರ್ತನಾಗಿರಲಿಕ್ಕೂ ಅವ್ರು ನಾಲಾಯಕು ಅಂತ ಹೇಳುವಂಥ ಮಾತನ್ನೇ ಹೇಳಿಬಿಟ್ಟಿದ್ದೀನಿ ನಾನು. ಆದರೆ ಇದನ್ನು ಹತೋಟಿಗೆ ತರುವಂಥ ಕೆಲಸ ನಾವು ಈಗ ನಾವು ಕರ್ನಾಟಕದಲ್ಲಿರುವಂಥ ಯಾವುದೇ ಲೀಡರ್ಗಳು ನಾವು ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನು ಒಪ್ಪಿಕೊಳ್ಬೇಕು ನಾವು ಕೂಡ. ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ, ಇದೇ ರೀತಿ ಇದ್ದರೆ ನಮಗೆ ಒಳ್ಳೆಯದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಮಾಧ್ಯಮದವರಾದರೆ ಏನಾದ್ರು ಮಾಡ್ತಾರ ನೋಡೋಣ ಅಂತ. ನಮ್ಮಿಂದ ಸಾಧ್ಯವೇ ಇಲ್ಲ. ನಾವು ನಮ್ಮನ್ನು ಯಾರು ಕೇರ್ ಮಾಡೋರಿಲ್ಲ ಅಂತ ನಾವು ಓಪನ್ ಆಗಿ ಹೇಳಿಬಿಟ್ಟಿದ್ದೀವಿ ನಿಮಗೆ. ಆದ ಕಾರಣ ನಮ್ಮನ್ನು ನಾನು ಅವತ್ತು ಮುಖ್ಯಮಂತ್ರಿ ಆಗಿದ್ದೆ, ಪಾರ್ಟಿ ಅಧ್ಯಕ್ಷ ಆಗಿದ್ದೆ, ನಿಮ್ಮ ಹಳೆ ಬಹುಪರಾಕಗಳನ್ನು ಅಲ್ಲಿ ಮುಚ್ಚಿಟ್ಕೊಳ್ಳಿ.